ಬೆಡ್ರೂಮ್ನಲ್ಲಿ ಪತ್ನಿಯ ವಿಡಿಯೋ ಶೂಟ್ ಮಾಡಿದ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತ ಮಹಿಳೆಯ ಗಂಡ ಇನಾಮುಲ್ನಿಂದ ಈಗ ವಿಡಿಯೋ ರಿಲೀಸ್ ಆಗಿದೆ. ಬೆಡ್ರೂಮ್ನಲ್ಲಿ ಪತ್ನಿ ವಿಡಿಯೋ ಶೂಟ್ ಮಾಡಿದ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತ ಮಹಿಳೆಯ ಗಂಡ ಇನಾಮುಲ್ನಿಂದ ಈಗ ವಿಡಿಯೋ ರಿಲೀಸ್ ಆಗಿದೆ. ಇನಾಮುಲ್ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪತಿಗೆ 19 ಮದುವೆಯಾಗಿದೆ, ನನ್ನ ಖಾಸಗಿ ವಿಡಿಯೋ ಶೂಟ್ ಮಾಡಿದ್ದಾನಂತ ಪತಿ ಮೇಲೆ ಆರೋಪ ಮಾಡಿದ್ಲು. ಬೆಡ್ರೂಮ್ನಲ್ಲಿ ವಿಡಿಯೋ ಮಾಡಿದ್ದಾನೆ ಅಂತ ಆರೋಪ ಕೂಡ ಮಾಡಲಾಗಿತ್ತು. ಆದರೆ ಇದೀಗ ಆರೋಪ ತಳ್ಳಿ ಹಾಕಿದ್ದಾನೆ ಪತಿ ಇನಾಮುಲ್ ಹಕ್. ಈಗ ಆರೋಪ ಎಲ್ಲವೂ ಕೂಡ ಸುಳ್ಳು, ನಾನು 19 ಮದುವೆ ಆಗಿಲ್ಲ, ನನ್ನ ಪತ್ನಿ ಮಾನಸಿಕವಾಗಿ ವರ್ತನೆಯನ್ನು ಮಾಡ್ತಾಳೆ, ಹಾಗೆ ಒಂದಿಷ್ಟು ಆರೋಪಗಳನ್ನು ಆಕೆಯ ಪತಿ ಕೂಡ ಈಗ ಮಾಡ್ತಾ ಇದ್ದಾನೆ. ಜೊತೆಗೆ 19 ಮದುವೆ ಆಗಿದೆ ಅಂತ ಒಂದು ಕಡೆ ಆರೋಪವನ್ನು ಆಕೆ ಮಾಡಿದ್ಲು. ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾನೆ. ಮದುವೆಗೆ ಮುಂಚೆ ಆಕೆಯ ಜೊತೆ ಸಂಬಂಧ ಹೊಂದಿದ್ದು ನಿಜ, ಆದರೆ ಆಕೆಯೇ ನನ್ನ ಒತ್ತಾಯ ಮಾಡಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದು. ಆಗಿನಿಂದ ಆಕೆ ಒಂದು ರೀತಿ ಸೈಕೋ ರೀತಿಯಲ್ಲಿ ವರ್ತಿಸ್ತಾ ಇದ್ಲು, ನನಗೆ ಇಲ್ಲ ಸಲ್ಲದ ಟಾರ್ಚರ್ ಕೊಟ್ಟಿದ್ದಾಳೆ ಅಂತ ಇನಾಮುಲ್ ಈಗ ಆರೋಪವನ್ನು ಮಾಡ್ತಾ ಇದ್ದಾನೆ. ಅದೇ ಕಾರಣಕ್ಕೆ ಆಕೆಯನ್ನು ನಾನು ಮದುವೆ ಆಗಿದ್ದು ಅಂತ ಇನಾಮುಲ್ ಹೇಳ್ತಾ ಇದ್ದಾನೆ. ನಾನು 19 ಮದುವೆ ಆಗಿಲ್ಲ, ಆಗಿರೋದು ಒಂದೇ ಮದುವೆ. ಈಗೇನು ಆಗಿದ್ದಾನಲ್ಲ, ಆಕೆಯನ್ನೇ ನಾನು ಮದುವೆ ಆಗಿದ್ದು. ಈ ವಿಚಾರವನ್ನು ಆಕೆಗೆ ಅವರ ಕುಟುಂಬಸ್ಥರ ಗಮನಕ್ಕೂ ನಾನು ತಂದಿದ್ದೀನಿ. ಮ್ಯಾರೇಜ್ ಬ್ರೋಕರ್ ಒಬ್ಬರಿಂದ ಈ ಸಂಬಂಧ ನನಗೆ ಬರುತ್ತೆ, ನನ್ನ ಬಳಿಯೇ ಅವರು 17 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ, ನನ್ನ ಪತ್ನಿಗೆ 19 ಲಕ್ಷದ ಒಡವೆ ನಾನೇ ಕೊಡಿಸಿದ್ದೀನಿ ಅಂತ ಇನಾಮುಲ್ ಈಗ ಹೇಳ್ತಾ ಇದ್ದಾನೆ. ನಾನು 21 ಮದುವೆ ಆಗಿದ್ದೆ, ಆದರೆ ಆಕೆ ನನ್ನನ್ನು ಯಾಕೆ ಮದುವೆ ಆಗ್ತಾ ಇದ್ಲು? ಇದೆಲ್ಲವೂ ನನ್ನ ಮೇಲೆ ಮಾಡ್ತಾ ಇರುವ ಸುಳ್ಳು ಆರೋಪ ಅಂತ ಪತಿ ಈಗ ಆರೋಪ ಮಾಡ್ತಾ ಇದ್ದಾನೆ. ನನ್ನ ತಂದೆ ತಾಯಿಗೂ ಕೂಡ ಪ್ರತಿನಿತ್ಯ ಆಕೆ ಹೊಡಿತಾ ಇದ್ಲು. ವಿಡಿಯೋ ರಿಲೀಸ್ ಮಾಡಿ ಇನಾಮುಲ್ ಈಗ ಅಳಲನ್ನು ತೋಡ್ಕೊಳ್ತಾ ಇದ್ದಾನೆ. ಅಂದರೆ ಇದೀಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮತ್ತು ಒಂದಿಷ್ಟು ಈಗ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ನಡೀತಲ್ಲ. ಹಾಗಾದರೆ ಇನಾಮುಲ್ ಹಕ್ ಏನು ಮಾತಾಡಿದ್ದಾನೆ, ತನ್ನ ಪತ್ನಿ ಬಗ್ಗೆ ಏನೆಲ್ಲ ದೂರಿದ್ದಾನೆ, ಬನ್ನಿ ನೋಡ್ಕೊಂಬರೋಣ. ಅವ್ರ ತಂದೆಯವರು ನನಗೆ ಅವ್ರ ತಂದೆಯವ್ರದ್ದು, ಆಮೇಲೆ ಇನ್ನೊಂದು ಚಾನೆಲ್ಸ್ನಲ್ಲಿ ಅವ್ರ ಪರಿಚಯ ಇದೆ. ನಾನು ಎಲ್ಲ ಚಾನೆಲ್ಸ್ನಲ್ಲಿ ಹಾಕ್ಬಿಟ್ಟು ನಿನ್ನ ಜೀವನನ ಮಣ್ಪಾಳು ಮಾಡ್ತೀನಿ. ನನ್ನ ತಂದೆ ಇನ್ಫ್ಲುಯೆನ್ಸ್ ನಿನ್ಗೆ ಗೊತ್ತಿಲ್ಲ. ನಾನು ಮನೆ ಬಿಟ್ಟು ಹೋದ ತಕ್ಷಣ ನಾನು ಫೋನ್ ಮಾಡಿರೋದು ರೆಕಾರ್ಡಿಂಗ್ ಕೂಡ ಇದೆ. ನೀನು ಬರ್ತೀಯ ಮನೆಯಲ್ಲಿ, ನೀನು ಬಂದ್ಬಿಟ್ಟು ನನ್ನ ಹತ್ರ ಅಂಡರ್ಟೇಕಿಂಗ್ ತೊಗೊಂಡು ಒಂದು ಜೀವನ ನಡ್ಕೊಂಡು ಹೋಗು, ಇಲ್ಲಾಂದರೆ ನಿನ್ಗಿರೋದು 19 ಗರ್ಲ್ ಫ್ರೆಂಡ್ಸು, ನೀನು ಮಾಡಿರೋಲ್ಲದ ಹೇಳ್ತೀನಿ. ಏನು ಹೇಳಿದೆ ಪ್ರೂಫ್ ಮಾಡಿ. ನಾನು ನಿಮ್ಮ ಜೊತೆ ಮದುವೆ ಆದಮೇಲೆ ನನ್ನ ಪಾಸ್ಟ್ ಏನೂ ಇಲ್ಲ, ನನ್ನ ಪಾಸ್ಟ್ ಏನಾದರೂ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರಾ ಕೊಡ್ತಾ ಹೋಗ್ತಾರೆ ಲೈವಿಂದ. ಸುಚಿತ್ರಾ, ಬಹಳ ಮುಖ್ಯವಾಗಿ ಈ ಗಂಡ ಹೆಂಡತಿಯ ಸಂಬಂಧ ಅದು ಬಹಿರಂಗ ಆಗಬಾರ್ದಂತ ಒಂದು ಮಾತಿದೆ. ಮೊನ್ನೆ ಎಲ್ಲ ಇನಾಮುಲ್ ಹಕ್ ಬಗ್ಗೆ, ಅಂದರೆ ತನ್ನ ಪತಿ ಬಗ್ಗೆನೇ ಪತ್ನಿ ದೂರಿದ್ಲು, ಖಾಸಗಿ ವಿಡಿಯೋವನ್ನು ಮಾಡಿದ್ದಾನೆ, ಜೊತೆಗೆ ನನ್ನ ಸ್ನೇಹಿತರ ಜೊತೆ ಸಹಕರಿಸಬೇಕು ಅಂತ ಒಂದಿಷ್ಟು ಹಿಂಸೆ ಕೊಡ್ತಾನೆ ಅಂತ. ಈಗ ಪತ್ನಿ ಬಗ್ಗೆನೇ ಇನಾಮುಲ್ ಹಕ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರ್ದು ಸರಿ ಯಾರ್ದು ತಪ್ಪು, ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅವ್ರ ಕುಟುಂಬಸ್ಥರು ಏನಾದರೂ ರಿಯಾಕ್ಟ್ ಮಾಡಿದಾರಾ, ಹೆಂಗೆ ಅಂತ? ಸಚಿನ್, ಏನು ಬೆಡ್ರೂಮ್ ಅಲ್ಲಿ ಪತ್ನಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಪತಿಯಿಂದ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ಲು. ನನ್ನ ಪತಿ ಏನು ಬೆಡ್ರೂಮ್ ನಲ್ಲಿ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ದುಬೈನಲ್ಲಿರುವಂತಹ ಅವರ ಸ್ನೇಹಿತರ ಜೊತೆ ಮಲಗುವಂತೆ ಹೇಳ್ತಾ ಇದ್ದ, ಈ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಮತ್ತೊಂದು, ಅಂದ್ರೆ ನನಗೆ ಹೇಳದಂತೆ ಮತ್ತೊಂದು ಮದುವೆಯನ್ನ ಕೂಡ ಆಗಿದ್ದ, ಈತನಿಗೆ 19 ಜನ ಮಹಿಳೆಯರ ಜೊತೆ ಸಂಪರ್ಕ ಇತ್ತು ಅಂತ ಹೇಳಿ ಮಹಿಳೆ ಕೂಡ ಸಾಕಷ್ಟು ಒಂದು ಆರೋಪವನ್ನ ಮಾಡಿದ್ಲು. ಇದೀಗ ಅವರ ಪತಿ ಇನಾಮುಲ್ ಈ ಒಂದು ಆರೋಪವನ್ನ ತಳ್ಳಿ ಹಾಕಿರುವಂತದ್ದು. ವಿಡಿಯೋ ರೆಕಾರ್ಡ್ ಮಾಡಿ ಆಕೆಯ ವಿರುದ್ಧವೂ ಕೂಡ ಈ ಪತಿಯು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು, ಈಕೆಯ ಜೊತೆ ನನಗೆ ಮದುವೆಗೂ ಮುಂಚೆನೂ ಕೂಡ ಸಂಬಂಧ ಇತ್ತು, ಆದ್ರೆ ಈಕೆಯ ಜೊತೆ ಯಾವುದೇ ರೀತಿ ಲೈಂಗಿಕ ಸಂಪರ್ಕ ಇರಲಿಲ್ಲ, ಆದ್ರೆ ಈಕೆಯೇ ಲೈಂಗಿಕವಾಗಿ ನನ್ನನ್ನ ಬಳಸ್ಕೊಂಡಿದ್ಲು, ಆನಂತರದಲ್ಲಿ ಸೈಕೋ ರೀತಿ ವರ್ತನೆಯನ್ನ ಮಾಡ್ತಾ ಇದ್ಲು, ಹೀಗಾಗಿ ಆಕೆಯನ್ನ ಮದುವೆ ಆಗುವಂತಹ ಪ್ರಸಂಗ ಬಂತು. ಅದಾದ ನಂತರದಲ್ಲಿ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾಳೆ. ನಾನು 19-21 ಜನರ ಹುಡುಗಿಯರ ಜೊತೆ ಮದುವೆಯನ್ನ ಆಗಿದ್ರೆ ಈಕೆ ಯಾಕೆ ನನ್ನನ್ನ ಮದುವೆ ಆಗ್ಬೇಕಾಗಿತ್ತು, ಈಗಾಗಲೇ ಮತ್ತೊಂದು ಮದುವೆ ಆಗಿರೋದ್ರ ಬಗ್ಗೆ ಆಕೆಯ ಕುಟುಂಬಸ್ಥರಿಗೆ ಈ ಒಂದು ಮಾಹಿತಿಯನ್ನ ಹಂಚ್ಕೊಂಡಿದ್ದೀನಿ. ಜೊತೆಗೆ ಈಕೆ ಮದುವೆ ಆಗುವ ಮುಂಚೆ ಆಕೆಗೆ 17 ಲಕ್ಷನ ಕೊಟ್ಟಿದ್ದೀನಿ, 13 ಲಕ್ಷದ ಒಡವೆಯನ್ನ ಕೊಟ್ಟಿದ್ದೀನಿ.
ಆದ್ರೆ ಈ ರೀತಿ ಆರೋಪ ಮಾಡ್ತಾ ಇರುವಂತದ್ದು ಸುಳ್ಳು. ಈಕೆ ನನ್ನ yes, ತಂದೆ yes. ತಾಯಿ ಧನ್ಯವಾದ ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.